ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ರಕ್ಷಿತಾ ಮತ್ತು ಗಿಲ್ಲಿ ನಟ ಆಯ್ತಾ. ರಕ್ಷಿತಾ ಗಿಲ್ಲಿ ನಟ ಒಂದು ಫ್ರೆಂಡ್ಶಿಪ್ ಹೆಂಗಿದೆ ಅಂತ ನೋಡೋದಾದ್ರೆ ಅದು ನಿಜವಾಗ್ಲೂ ಆ ಬಾಂಡಿಂಗ್ ಇದೆಯಲ್ಲ ಸೂಪರು ಮತ್ತು ನೆಕ್ಸ್ಟ್ ಲೆವೆಲ್ಲು. ನಾನೊಂದು ವಿಡಿಯೋ ನೋಡಿದೆ, ನಿಜವಾಗ್ಲೂ ಲೈವಲ್ಲಿ ತುಂಬ ವಿಷಯಗಳು ನಡೀತಾ ಇರ್ತವೆ, ಅವು ನಮಗೆ ಎಪಿಸೋಡಲ್ಲಿ ತೋರಿಸಲ್ಲ. ತುಂಬ ಜನ ಆಯ್ತಾ ಗಿಲ್ಲಿ ನಟನ ಫ್ಯಾನ್ಸು ರಕ್ಷಿತನ ಟಾರ್ಗೆಟ್ ಮಾಡ್ತಾರೆ, ರಕ್ಷಿತನ ಟ್ರೋಲ್ ಮಾಡ್ತಾರೆ. ಏನೋ ರಕ್ಷಿತಾ ಗಿಲ್ಲಿ ನಟನ ನಾಮಿನೇಟ್ ಮಾಡಿದ್ಲು ಹಾಗೆ ಹೀಗೆ ಏನೇನೆಲ್ಲ ಹೇಳ್ತಾರೆ. ಅದೇ ಕಾವ್ಯ ನಿನ್ನೆ ಗಿಲ್ಲಿ ನಟನ ನಾಮಿನೇಟ್ ಮಾಡಿದಾಗ ಯಾರು ಕೂಡ ಅದನ್ನ ತಲೆಗೂ ತಗೊಳ್ಳಿಲ್ಲ. ಬಟ್ ರಕ್ಷಿತಾ ಗಿಲ್ಲಿನ ನಾಮಿನೇಟ್ ಮಾಡಿದ್ರೆ ಅದು ದೊಡ್ಡ ವಿಷಯವಾಗಿ ಕ್ರಿಯೇಟ್ ಮಾಡಿದ್ರು. ಬಟ್ ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ, ಈ ವಿಡಿಯೋ ನೋಡಿ ನೀವೇ ಹೇಳಬೇಕು ಆಯ್ತಾ, ಗಿಲ್ಲಿ ನಟ ಮತ್ತು ರಕ್ಷಿತನ ಒಂದು ಫ್ರೆಂಡ್ಶಿಪ್, ಒಂದು ಬಾಂಡಿಂಗ್ ಹೆಂಗಿದೆ ಅನ್ನೋದನ್ನ. ಓಕೆ, ಒಂದು ನಿಮಿಷ ನೋಡಿ. ಮನೇಲಿ ನನಗೇಂತ ಕಲಿಸ್ತಾರೆ ತೋರಿಸೋ ಏಕೈಕ ವ್ಯಕ್ತಿ ಇವಳು ಒಬ್ಳೆ ಕಣ. ಪಾಪ ಒಳ್ಳೆ ಕಂದಮ್ಮನ್ನ ಫಸ್ಟ್ ಅವರನ್ನೇ ಕಲ್ಸ್ಕೊಯ್ದು ಹೆಂಗೋ ಮನ್ಸ್ ಬಂತು ನಮ್ಮನ್ನ ಒಂದ್ ವಾರ ಲೇಟ್ ಆಗಿ ಕಲ್ಸ್ಬಿಟ್ಟಲ್ಲ. ನಾವು ಮುದ್ದೆ ಹೇಳ್ಸ್ಬಿಟ್ಟು ಕ್ಯಾರೆಕ್ಟರ್ ತಿನ್ನಿಸ್ತಾಳ್ರಿ. ನೋಡಿದ್ರಾ? ಅರ್ಥ ಆಯ್ತಾ? ಅಂದ್ರೆ ಗಿಲ್ಲಿ ನಟ ಮತ್ತು ಕಾವ್ಯ ನಿಮಗೆ ಇಷ್ಟ ಆಗಿರ್ಬೋದು, ಅವರಿಬ್ಬರು ನೀವು ಬೇರೆ ಥರ ನೀವು ಅವ್ರನ್ನ ಪೋರ್ಟ್ರೇ ಮಾಡ್ಬೋದು, ಅದೆಲ್ಲದು ಓಕೆ, ನಾನು ಅದ್ರ ಬಗ್ಗೆ ಮಾತನಾಡೋಕೆ ಬರಲ್ಲ. ಬಟ್ ಕಾವ್ಯ ಮತ್ತು ಗಿಲ್ಲಿ ನಟಗಿಂತ ಸ್ಪೆಷಲ್ ಬಾಂಡಿಂಗ್ ಇದೆ ಅಂತಂದರೆ ಅದು ರಕ್ಷಿತಾ ಗಿಲ್ಲಿಗೆ. ಏಕೆಂದರೆ ರಕ್ಷಿತನ್ನ ಆಯ್ತಾ ಗಿಲ್ಲಿ ಯಾವತ್ತೂ ಕೂಡ ಆಯ್ತಾ ಯಾವುದಾದ್ರೂ ಒಂದು ಸಮಯದಲ್ಲಿ ಅವಳು ಅಳ್ತಾ ಕೂತಿದ್ರೆ ಇಲ್ಲ ಬೇಜಾರಾಗಿ ಕೂತಿದ್ರೆ ಗಿಲ್ಲಿನೇ ಹೋಗಿ ಕಾಮಿಡಿ ಮಾಡ್ತಾನೆ. ಅದೇ ರೀತಿ ರಕ್ಷಿತಾ ಕೂಡ ಗಿಲ್ಲಿ ನಟನಿಗೆ ಟೈಮಿಗೆ ಅವನಿಗೆ ತಿಂಡಿ ಊಟ ಆಯ್ತಾ, ಅವನಿಗೆ ಕಾಫಿ ಪ್ರತಿಯೊಂದು ಆಯ್ತಾ ನಮ್ಮ ಗಿಲ್ಲಿ ನಟನಿಗೆ ಹೋಗಿ ಕೇಳೋದು ರಕ್ಷಿತನೇ ಆಯ್ತಾ. ಕನ್ಸನ್ನು ತೋರಿಸೋದು ಈ ಮನೆಯಲ್ಲಿ ಗಿಲ್ಲಿಗೆ ರಕ್ಷಿತಾ ಅನ್ನೋದನ್ನ ಗಿಲ್ಲಿ ನಟನೇ ಆಯ್ತಾ ಓಪನ್ ಆಗಿ ಹೇಳ್ತಾ ಇದ್ದಾನೆ ಆಯ್ತಾ. ಈ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಅಂತ ಇರುವ ಒಂದು ಏಕೈಕ ಜೀವ ಅಂದ್ರೆ ಅದು ರಕ್ಷಿತಾ ಅನ್ನೋದನ್ನ ಗಿಲ್ಲಿ ನಟನೆ ಓಪನ್ ಆಗಿ ಹೇಳ್ತಾ ಇದ್ದೇನೆ ಆಯ್ತಾ. ನಾನು ಇದನ್ನ ಯಾಕೆ ನಿಮಗೆ ತೋರಿಸಿದೆ ಅಂದ್ರೆ ತುಂಬಾ ಜನ ಆಯ್ತಾ ಕಾವ್ಯ ಗಿಲ್ಲಿ ಅಂತೀರಾ, ಆದ್ರೆ ಗೇಮಿಗೋಸ್ಕರ ಡ್ರಾಮಾ ಮಾಡೋರು ಬೇರೆ, ಬಟ್ ಜೆನ್ಯೂನ್ ಆಗಿ ಒಬ್ರನ್ನ ಕೇರ್ ಮಾಡೋದು, ಒಬ್ರ ಬಗ್ಗೆ ಕನ್ಸನ್ನು ತೋರಿಸೋದು ಬೇರೆ. ನಿಜವಾಗ್ಲೂ ಗಿಲ್ಲಿ ಮೇಲೆ ರಕ್ಷಿತಾ ತೋರಿಸುವ ಕನ್ಸನ್ನು ಕಾಳಜಿನ ಓಪನ್ ಆಗಿ ಆಯ್ತಾ ನಮ್ಮ ಗಿಲ್ಲಿ ನಟನೇ ಹೇಳ್ತಾ ಇದ್ದಾನೆ ಆಯ್ತಾ. ಈ ಮನೆಯಲ್ಲಿ ನನಗೆ ಅಂತ ಇರೋ ಜೀವ, ನನ್ನ ಕಾಳಜಿ ಮಾಡೋ ಅಂತ ಜೀವ ಯಾವುದಾದ್ರೂ ಇದ್ರೆ ಅದು ರಕ್ಷಿತಾ ಮಾತ್ರ ಅನ್ನೋದನ್ನ ಗಿಲ್ಲಿ ನಟನೆ ಓಪನ್ ಆಗಿ ನಿಮಗೆ ಹೇಳ್ತಾ ಇದ್ದಾನೆ ಆಯ್ತಾ. ಇದರಿಂದ ನಾನು ಒಂದು ವಿಷಯ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಯಾವಾಗಲೂ ಅಷ್ಟೇ ಆಯ್ತಾ, ನಮ್ಮನ್ನು ಯಾರಾದರೂ ಕೇರ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಯಾರಾದರೂ ಆಯ್ತಾ ನಿಜವಾಗ್ಲೂ ನಮ್ಮ ಮೇಲೆ ಆಯ್ತಾ ಒಂದು ಆಯ್ತಾ ಪ್ರೀತಿ ಇಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ಅದು ಗ್ರೇಟ್ ಅಂತ ತಿಳ್ಕೊಬೇಕು. ಯಾಕೆ ಅಂತಂದರೆ ರಕ್ಷಿತಾ ಗಿಲ್ಲಿ ಮೇಲೆ ನಿಜವಾಗ್ಲೂ ಆಯ್ತಾ ಒಂದು ಕಾಳಜಿ ಮಾಡ್ತಾಳೆ. ಗಿಲ್ಲಿ ನಟನಿಗೆ ಆಯ್ತಾ ಅವ್ನು ಮಾಡೋ ಕೆಲಸ ಎಲ್ಲ ಅವಳು ಮಾಡ್ಕೊಡ್ತಾಳೆ. ನಿಜವಾಗ್ಲೂ ಗಿಲ್ಲಿ ನಟ ಮತ್ತು ರಕ್ಷಿತನ ಬಾಂಡಿಂಗು, ಆ ಫ್ರೆಂಡ್ಶಿಪ್ ಇದೆಯಲ್ಲ ಅದು ಸೂಪರು. ಗಿಲ್ಲಿ ನಟನೇ ಓಪನ್ ಆಗಿ ಒಪ್ಕೊಳ್ತಾನೆ, ಈ ಮನೆಯಲ್ಲಿ ನನ್ನ ಕಾಳಜಿ ಮಾಡೋಕ್ಕಿರೋ ಅಂತ ಏಕೈಕ ಜೀವ ಅಂತಂದರೆ ಅದು ರಕ್ಷಿತಾ ಅಂತ. ಈ ವಿಡಿಯೋ ನಿಮಗೆ ತೋರಿಸ್ಬೇಕಿತ್ತು, ಕೇಳಿಸ್ಬೇಕಿತ್ತು, ಕೇಳಿಸಿದ್ದೀನಿ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.